ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ರಾಜಕೀಯದಲ್ಲಿ ಹೊಸ ಬೆಳವಣಿಗೆ ಶುರುವಾಗಿದೆ. ಇವತ್ತು ಹೊಸ ಸಂಚಲನವನ್ನು ರಾಜಕೀಯದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರದಲ್ಲಿ ಆಡಳಿತವನ್ನು ನಿಭಾಯಿಸಲಿಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ವೀಕ್ಷಕರೇ, ಇದು ಎಲ್ಲೋ ಒಂದು ಕಡೆ ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಅಧಿಕಾರ ಹಂಚಿಕೆಯಲ್ಲಿ ಶಿವಲಿಂಗೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಅವರ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೆದಿರುವಂಥದ್ದು ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸ್ನೇಹಿತರೆ, ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದು ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಅವರ ಒಂದು ಸರ್ಕಾರ ಇದೀಗ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಆಡಳಿತದಲ್ಲಿ ಇರುತ್ತೆ. ಸದ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವರ ಹಂಚಿಕೆಯಲ್ಲಿ ಶಿವಲಿಂಗೇಗೌಡರ ಒಂದು ಆಸೆಯಂತೆ ಇವತ್ತು ಅವರನ್ನು ಕೈಬಿಟ್ಟಿದ್ದಾರೆ. ಯಾಕೆ ಕೈಬಿಟ್ಟರು? ಶಿವಲಿಂಗೇಗೌಡರ ಅವರಿಗೆ ಸಚಿವರ ಸ್ಥಾನವನ್ನು ಕೊಡ್ಬೋದಿತ್ತಲ್ವಾ? ಅವರಿಗೆ ಅರ್ಹತೆ ಇಲ್ವಾ? ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಎದ್ದು ಬರ್ತಾ ಇದೆ ಅಭಿಮಾನಿ ವಲಯಗಳಲ್ಲಿ. ಸ್ನೇಹಿತರೆ, ರಾಜಕೀಯ ಬೆಳವಣಿಗೆ ಅಷ್ಟು ಸುಲಭವಾದ ಮಾತಲ್ಲ. ಒಬ್ಬರಿಗೆ ಒಬ್ಬರು ಜೀವನದಲ್ಲಿ ಅಧಿಕಾರ ನಿಭಾಯಿಸಬೇಕು ಅಂದರೆ ಭಾಳ ತುಂಬ ಕಷ್ಟ. ಇಂಥ ವಿಚಾರದಲ್ಲಿ ಶಿವಲಿಂಗೇಗೌಡರು ಸತತ ಬಾರಿ ಅರಸೀಕೆರೆ ಕ್ಷೇತ್ರದಲ್ಲಿ ಸತತ 3-4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. JDSನಿಂದ ಬಿಟ್ಟು ಕಾಂಗ್ರೆಸ್ಗೆ ಬಂದರೂ ಕೂಡ ಅವರು ಶಾಸಕರಾಗಿ ಗೆದ್ದಿದ್ದಾರೆ. ಆದರೆ ಸಚಿವರ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಸೇರಿಸ್ಕೊಂಡಂಥ ಡಿ ಕೆ ಶಿವಕುಮಾರ್ ಇವತ್ತು ಅವರ ಹೆಸರನ್ನು ಕೈಬಿಟ್ಟಿದ್ದಾರೆ. ಸಚಿವರ ಸ್ಥಾನಕ್ಕೆ ಕೈಬಿಟ್ಟಿದ್ದು ನಿಜಕ್ಕೂ ಬೇಸರ ತರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬಳಿ ಶಿವಲಿಂಗೇಗೌಡರು ಮಾತನಾಡಿದ್ದಾರೆ. 1 ಗಂಟೆಗಳ ಕಾಲ ಫೋನ್ನಲ್ಲಿ ಮಾತನಾಡಿ ಈ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ನನಗೆ ಸಚಿವರ ಸ್ಥಾನವನ್ನು ಕೊಡಿ, ನನಗೆ ಇನ್ನೇನು ಬೇಡ, ನಾನು ಇಷ್ಟು ವರ್ಷ ಸತತ ಪ್ರಯತ್ನವನ್ನು ಪಟ್ಟಿದ್ದೇನೆ, ನನಗೆ ಸಚಿವರ ಸ್ಥಾನ ಬೇಕೇ ಬೇಕು ಅಂತ ಅಂಗಲಾಚಿ ಬೆಳೆದರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ ಇವತ್ತು ಶಿವಲಿಂಗೇಗೌಡರಿಗೆ ಮೋಸವನ್ನು ಮಾಡಿದ್ದಾರೆ. ಸತತ ಬಾರಿ ಗೆದ್ದರೂ ಕೂಡ ಪಕ್ಷವನ್ನು ಬಿಟ್ಟು ಪಕ್ಷಕ್ಕೆ ಬಂದು ಸಚಿವ ಸ್ಥಾನವನ್ನು ಕೊಡ್ತೀವಿ ಬನ್ನಿ ಅಂತ ಹೇಳಿ ಕರೆದರೂ ಕೂಡ ಇವತ್ತು ಇದೇ ಕಾಂಗ್ರೆಸ್ ಪಕ್ಷ ಶಿವಲಿಂಗೇಗೌಡರಿಗೆ ಮೋಸವನ್ನು ಮಾಡಿದೆ. ಶಿವಲಿಂಗೇಗೌಡರು ಇಷ್ಟು ದಿನ ಜೊತೆಗೆ ಇದ್ದಂಥ ಶಿವಲಿಂಗೇಗೌಡರು ಇವತ್ತು ಸಚಿವ ಸ್ಥಾನದ ಹೆಸರ ಪಟ್ಟಿಯಲ್ಲಿ ಕೈಬಿಟ್ಟಿದ್ದ ಸಂದರ್ಭದಲ್ಲಿ ಇವತ್ತು ಜೊತೆಯಲ್ಲೇ ಇಲ್ಲ. ಪಕ್ಷವನ್ನು ಬಿಡುವಂಥ ನಿರ್ಧಾರವನ್ನು ಶಿವಲಿಂಗೇಗೌಡರು ಮಾಡ್ತಾರಾ ಅನ್ನೋದು ಪ್ರಶ್ನೆಯಾಗಿದೆ. ಇಷ್ಟು ದಿನ ಪ್ರಯತ್ನವನ್ನು ಪಟ್ಟಂತಹ ಶಿವಲಿಂಗೇಗೌಡರು ಸಚಿವ ಸ್ಥಾನಕ್ಕೆ ಯಾವುದೇ ಅರ್ಹತೆ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಶಾಸಕರು 13 ಜನ ಶಾಸಕರನ್ನು ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಿದರೂ ಕೂಡ ಶಿವಲಿಂಗೇಗೌಡರು ಹೆಸರು ಕೂಡ ನೋಂದಾಯಿಸಿಲ್ಲ. ಇದು ಬೇಸರ ತರಿಸಿರುವಂಥದ್ದು ಅರಸೀಕೆರೆ ಮೂಲದ ಜನರಿಗೆ. ಅಲ್ಲದೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೀತಾರೆ, ಸಚಿವ ಸ್ಥಾನವನ್ನು ಶಿವಲಿಂಗೇಗೌಡರಿಗೆ ಕೊಡಬೇಕು ಅಂತ. ಆದರೆ ಆ ಒಂದು ಪತ್ರಕ್ಕೂ ಬೆಲೆ ಇಲ್ಲದಂತೆ ಇವತ್ತು ಸಚಿವ ಸ್ಥಾನವನ್ನು ಶಿವಲಿಂಗೇಗೌಡರಿಗೆ ಕೊಟ್ಟಿಲ್ಲ. ಹೆಸರನ್ನ ಕೈಬಿಟ್ಟಿದ್ದು ನಿಜಕ್ಕೂ ಬೇಸರ ತರಿಸಿರುವಂಥದ್ದು. ಸಚಿವ ಸ್ಥಾನ ಕೊಡದೆ ಬೇಸರವನ್ನು ಹೊರಹಾಕಿದಂಥ ಶಿವಲಿಂಗೇಗೌಡರು ಪಕ್ಷವನ್ನು ಬಿಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. JDS ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಸೇರಿಕೊಂಡ್ರೂ ಕೂಡ ಪಕ್ಷದ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಂಥ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನದಿಂದ ಕೈ ಬಿಡಲಾಗಿದೆ. ಸದ್ಯ BJP ಸೇರಿಕೊಳ್ತಾರಾ ಅನ್ನೋದು ಪ್ರಶ್ನೆ ಆಗಿದೆ. BJP ಸೇರಿದರೆ ಸಚಿವ ಸ್ಥಾನ ಸಿಗಬಹುದಾ ಅನ್ನೋದು ಊಹಾಪೋಹಗಳು ಸಿಗ್ತಾ ಇರುವಂಥದ್ದು. ಸದ್ಯ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಮತ್ತು ಶಿವಲಿಂಗೇಗೌಡರ ನಡುವೆ ಬಹಳ ಆತ್ಮೀಯತೆಯ ಒಪ್ಪಂದ ಇರುವಂಥದ್ದು, ಆತ್ಮೀಯತೆಯ ಸ್ನೇಹ ಇರುವಂಥದ್ದು. ಎಲ್ಲೂ ಕೂಡ ಬಿಡ್ಕೊಡ್ತಿರಲಿಲ್ಲ ಶಿವಲಿಂಗೇಗೌಡರು ಮತ್ತು ಡಿ ಕೆ ಶಿವಕುಮಾರ್. ಆದರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶಿವಲಿಂಗೇಗೌಡರಿಗೆ ದೊಡ್ಡ ಮೋಸವನ್ನೇ ಮಾಡಿದರು ಅಂತಲೇ ಹೇಳ್ಬೋದು. 1 ಗಂಟೆಗಳ ಕಾಲ ಮಾತುಕತೆ ನಡೆಸಿ ನೀವು CM ಆಗ್ತೀರಿ, ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಅಂಗಲಾಚಿ ಬೇಡಿಕೊಂಡಿದ್ದಂಥ ಶಿವಲಿಂಗೇಗೌಡರಿಗೆ ಇವತ್ತು ಯಾವುದೇ ಒಂದು ಸ್ಥಾನವನ್ನು ಕೊಟ್ಟಿಲ್ಲ. ಶಾಸಕರಾಗಿ ಮುಂದುವರಿಬೇಕೇ ಹೊರತು ಯಾವುದೇ
ಖಾತೆಯನ್ನು ಹಂಚಿಕೆ ಮಾಡಿಲ್ಲ. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನು ಕೈಬಿಟ್ಟಿದ್ದಾರೆ. ಇದು ಬೇಸರ ತರಿಸಿದೆ. ಫೋನ್ನಲ್ಲಿ ಕೂಡ ಮಾತನಾಡಿದ್ದೀನಿ, ಪಕ್ಷ ಸೇರಿಕೊಳ್ಳುವಾಗ ಮಾತನಾಡಿದ್ದೀನಿ, ಈ ರೀತಿಯಾಗಿ ನನಗೆ ಮೋಸ ಮಾಡ್ತಾನೆ ಬಂದಿದ್ದಾರೆ ಅಂತ ಹೇಳಿ ಶಿವಲಿಂಗೇಗೌಡರು ಕಣ್ಣೀರನ್ನು ಹಾಕಿದ್ದಾರೆ, ಬೇಸರವನ್ನು ಹೊರಹಾಕಿದ್ದಾರೆ, ಪಕ್ಷ ಬಿಡುವ ಒಂದು ಒಳ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಸ್ನೇಹಿತರೆ, ರಾಜಕೀಯ ಅನ್ನೋದು ತನ್ನ ಸ್ಥಾನ, ಪಕ್ಷದ ಒಂದು ಅಧಿಕಾರ ಅನುಭವಿಸಲೇಬೇಕು ಅಂತ. ಆದರೆ ಸತತ 3-4 ಬಾರಿ ಗೆದ್ದಿರುವಂಥ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಗುವುದೇ ಡೌಟ್ ಆಗಿಬಿಟ್ಟಿದೆ. ಅಧಿಕೃತವಾಗಿ ಇವತ್ತು ಪ್ರಮಾಣ ವಚನವನ್ನು ಶಾಸಕರು ಮತ್ತು ಮುಖ್ಯಮಂತ್ರಿಗಳು ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದರು, ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆದರೆ ಶಿವಲಿಂಗೇಗೌಡರಿಗೆ ಬೇಸರ ಸರಿಸಿದೆ. ಶಿವಲಿಂಗೇಗೌಡರು ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಮಾಡಿದ್ದಾರೆ. ಶಿವಲಿಂಗೇಗೌಡರಿಗೆ ದೊಡ್ಡ ಮೋಸವನ್ನು ಮಾಡಿದ್ರ DK ಶಿವಕುಮಾರ್. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಸಂಚಲನ ರೂಪಿಸುವ ಯಶಸ್ವಿ ಪ್ರಯತ್ನವನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅಧಿಕಾರ ಬಂದ ಮೇಲೆ ಅಧಿಕಾರದ ದುರುಪಯೋಗವನ್ನು ಬಳಸ್ಕೊಳ್ತಾರಾ, ಇಲ್ಲ ಅಧಿಕಾರವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಏರಿಸ್ತಾರ ಒಂದು ಪಕ್ಷವನ್ನು ಅನ್ನೋದು ಮೇಲ್ನೋಟಕ್ಕೆ ನಾವು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು. ಆದರೆ DK ಅವರು ಶಿವಲಿಂಗೇಗೌಡರಿಗೆ ಇದು ಶಾಸಕ ಸ್ಥಾನದಲ್ಲೇ ಕಂಟಿನ್ಯೂ ಮಾಡಿಬಿಟ್ರಲ್ಲ, ಇದು ಅವರ ಆಪ್ತ ಪಕ್ಷದ ಕಾರ್ಯಕರ್ತರಿಗೆ, ಅವರ ಆಪ್ತರಿಗೆ ಬೇಸರ ತರಿಸಿದೆ. ಸೊ ಕಾದು ನೋಡಬೇಕಿದೆ, ಪಕ್ಷ ಬಿಡ್ತಾರಾ, ಪಕ್ಷದಲ್ಲೇ ಮುಂದುವರಿತಾರ ಅನ್ನೋದನ್ನು. ಸೊ ಕೊನೆಗೂ ಕೂಡ ಶಿವಲಿಂಗೇಗೌಡರಿಗೆ ಯಾವುದೇ ಸಚಿವ ಸ್ಥಾನ ಸಿಗಲಿಲ್ಲ, ಯಾವುದೇ ಖಾತೆ ಕೂಡ ಸಿಗಲಿಲ್ಲ. ಸೊ 1 ಗಂಟೆ ಫೋನ್ನಲ್ಲಿ ಮಾತನಾಡಿದರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಂಥ DK ಅವರು ಶಿವಲಿಂಗೇಗೌಡರಿಗೆ ಮೋಸ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.